ಕಾಯಕ ಪ್ರೇಮ, ಅಂಕೋಲಾದ ಮಣ್ಣಿನ ಗುಣ, ಕನ್ನಡ ನಾಡಿಗೆ ಸಾಕಷ್ಟು ಸಾಧಕರನ್ನ, ಸಮಾಜ ಸುಧಾರಕರನ್ನ ಕೊಟ್ಟಿರುವ ಇಲ್ಲಿನ ಜನ ಒಂದಲ್ಲ ಒಂದು ಕಾರಣಕ್ಕಾಗಿ ನಾವೆಲ್ಲ ಅವರನ್ನು ಇನ್ನೂ ಹೆಚ್ಚು ಪ್ರೀತಿಸುವಂತೆ, ಗೌರವಿಸುವಂತೆ ಮಾಡುತ್ತಾರೆ. ಇತ್ತೀಚೆಗೆ ಅಂಕೋಲಾದ ಹಾಲಕ್ಕಿ ಸಮುದಾಯಕ್ಕೆ ಸೇರಿದ ಹೆಣ್ಮಗಳು ಒಂದು ವಿಶಿಷ್ಟ ಕಾರಣಕ್ಕಾಗಿ ಸಾಕಷ್ಟು ಮನೆ ಮಾತಾಗಿದ್ರು. ಕಾಡಿನಲ್ಲಿ ಸಿಗುವ ನೇರಳೆ ಇತ್ಯಾದಿ ಹಣ್ಣುಗಳನ್ನು ತಂದು ಅಂಕೋಲಾ ಬಸ್ ಸ್ಟ್ಯಾಂಡ್ನಲ್ಲಿ ಮಾರುವ ಈಕೆ ಅಲ್ಲಿ ಜನರು ಬಿಸಾಕಿದ ಕಸವನ್ನ ಸ್ವಚ್ಛಗೊಳಿಸುತ್ತಾರೆ. ಈ ಕೆಲಸ ಮಾಡಿ ಎಂದು ಯಾರೂ ಅವರಿಗೆ ಹೇಳಿಕೊಟ್ಟಿಲ್ಲ, ಅದನ್ನು ಅವರು ಮಾಡಬೇಕಾಗಿಯೂ ಇಲ್ಲ. ಆದರೆ ಪ್ರತಿನಿತ್ಯ ಚಾಚು ತಪ್ಪದೆ ಕಸ ತೆಗೆಯುವ ಕೆಲಸವನ್ನ ಮಾಡ್ತಾರೆ. ಇವರ ಹೆಸರು ಮೋಹಿನಿ ಕೃಷ್ಣಗೌಡ. ಅಂಕೋಲಾದ 15 ಕಿಲೋಮೀಟರ್ ದೂರದ ತೆಂಕನಾಡು ಬೆಳಸೆಯವರು. ಪ್ರತಿದಿನ ಬೆಳಗ್ಗೆ ಬೆಳಸೆಯಿಂದ ವಿವಿಧ ಕಾಡಿನ ಹಣ್ಣುಗಳನ್ನು ಹುಡುಕಿ ಹೆಕ್ಕಿ ತರುತ್ತಾರೆ. ಈ ಹಣ್ಣುಗಳನ್ನು ಮಾರಾಟ ಮಾಡುವುದು. ಮಧ್ಯಾಹ್ನ ಅಂಕೋಲಾ ಬಸ್ ಸ್ಟ್ಯಾಂಡ್ನಲ್ಲಿ ಪುಟ್ಟದಾಗಿಯೂ ಮತ್ತು ಮೃದುವಾಗಿರುವ ಈ ರುಚಿಕರ ಹಣ್ಣುಗಳನ್ನು ಜೋಪಾನದಿಂದ ಎಲೆಗಳಲ್ಲಿ ಸುತ್ತಿ ಮಾರ್ತಾರೆ. ಹಣ್ಣುಗಳನ್ನು ತಿಂದಾದ ಮೇಲೆ ಪ್ರಯಾಣಿಕರು ಬಸ್ಸಿನ ಕಿಟಕಿಯಿಂದ ಎಲೆಗಳನ್ನು ಎಸಿತಾರೆ. ಆದರೆ ಮೋಹಿನಿ ಕೃಷ್ಣಗೌಡ ಮತ್ತೆ ಅಲ್ಲಿಗೆ ಹೋಗಿ ಎಲೆಗಳನ್ನು ಎತ್ತಿ ಕಸದ ಬುಟ್ಟಿಗೆ ಹಾಕ್ತಾರೆ. ಟ್ವಿಟರ್ ಬಳಕೆದಾರರೊಬ್ಬರು ಈ ವಿಡಿಯೋವನ್ನು ಹಂಚಿಕೊಂಡ ಬಳಿಕ ಖ್ಯಾತ ಉದ್ಯಮಿ ಆನಂದ್ ಮಹೀಂದ್ರ ಈ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಅಂಕೋಲಿಯ ಈ ಹೆಣ್ಮಗಳು ಈಗ ಎಲ್ಲರ ಅಚ್ಚುಮೆಚ್ಚು. ನಿನ್ನೆ ಚರ್ಚ್ ಒಂದರಲ್ಲಿ ಈ ವಿಷಯ ಪ್ರಸ್ತಾಪವಾದಾಗ ಖುಷಿ ಅನಿಸ್ತು. ಮತ್ತೊಮ್ಮೆ ಈ ವಿಡಿಯೋ ಹಂಚಿಕೊಳ್ಳೋಣ ಎನಿಸ್ತು. ಅಂದಹಾಗೆ ಮೋಹಿನಿ ಕೃಷ್ಣಗೌಡ ಅವರಿಗೆ ಈ ಹಣ್ಣುಗಳು ಸಿಗುವ 2 ತಿಂಗಳು ಮಾತ್ರ ಕೆಲಸ. ಬೇರೆ ದಿನಗಳಲ್ಲಿ ಅವರು ಕೂಲಿ ಕೆಲಸವನ್ನ ಮಾಡ್ತಾರೆ. ಮೋಹಿನಿ ಅವರು ಜಾನಪದ ಗೀತೆಗಳನ್ನು ಕೂಡ ಹಾಡ್ತಾರೆ.